ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಏನ್ರಿ ಮಾಡ್ತಿದ್ದೀರಾ? ಕನ್ನಡದ ಚಲನಚಿತ್ರ ಗೀತೆಗಳನ್ನ ಹಾಕ್ತಾ ಇದ್ದೀನಿ. ಅಯ್ಯೋ ಈ ಟಪ್ನಾಗ ನಿಮ್ಗೇನ್ರಿ ಆಗೈತೆ? ಹುಷಾರಾಗಿದ್ದೀರಾ ತಾನೇ? ಲೇ ತಟ್ಟಿ, ಒಳಗೆ ಮಗ ಸೊಸೆ ಇಬ್ರು ಅವ್ರೆ, ಅದಕ್ಕೆ ಹಾಡಾಕ್ತಾ ಇದ್ದೀನಿ. ಅಯ್ಯೋ ಅವ್ರಿಗೆ ಬೇಕಂದ್ರೆ ಮೊಬೈಲ್ನಾಗ ಹಾಕಂತಾರೆ, ಅದಕ್ಕೆ ನೀವ್ ಯಾಕೆ ಹಾಕ್ತಿದ್ದೀರಾ? ಅಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದೀಯ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಮಗ ಸೊಸೆ ಇಬ್ರು ಮೊದಲನೇ ರಾತ್ರಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗವ್ರೆ. ಅವರಿಗೆ ಮುಜುಗರ ಆಯ್ತದೆ. ನಮ್ಗೆ ಆಗಿರೋ ಮುಜುಗರ ಅವ್ರಿಗೆ ಗೊತ್ತಾಗಬಾರ್ದು, ಅವ್ರಿಗಾಗಿರೋ ಮುಜುಗರ ನಮ್ಗೆ ಗೊತ್ತಾಗಬಾರ್ದು. ಅದಕ್ಕೆ ಹಾಡು ಹಾಕ್ತಾ ಇದ್ದೀನಿ. ಹಾಡನ್ನು ಕೇಳ್ತಾ ಇದ್ರೆ ಅವರಿಬ್ರು ಮನಸ್ಸು ತೇಲ್ಕೊಂಡು ಹೋಯ್ತದೆ. ಮಾಡೋದೆಲ್ಲ ಮಾಡಿ ಇವಾಗ ಉಲ್ಲಾಸ ಅಂತವ್ನಿಯಪ್ಪ. ನನ್ನ ಮಗನ ಜೀವನ ಕೆಳಗೂ ಅಲ್ಲ ಮೇಲೂ ಅಲ್ಲ ನಂಗಾಗಿ ಅತಂತ್ರ ಕುಂತೈತೆ. ಇವ ಹಿಂಗ್ ಹಾಡ್ ಬೇರೆ ಕೇಳು. ಆಯ್ತು ಕಣ್ರಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಮಾಡಿ. ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ಅಯ್ಯ ಇವನಿಗೇನಾಯ್ತು ಹಿಂಗಾಡ್ತಿದ್ದಾನೆ? ಹಾಲು ಕುಡಿಯೋಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಆದ್ಮೇಲೆ ಕುಡಿ. ಅತ್ಗೆ ಚೆನ್ನಾಗಿರೋ ಅತ್ತೆ ಮನೇಲಿ ಅಂತ ಹೇಳಿರೋದಿಕ್ಕೇನೆ ಈ ನನ್ನ ಮಗ ಬಚಾವಾಗಿದ್ದಾನೆ. ಇಲ್ಲ ಅಂದ್ರೆ ಯಾವನಾನ ನನ್ನ ಹತ್ರ ಹಿಂಗ್ ರೇಗಾಡಿ ಬದುಕಿದುಂಟ ಜನ್ಮ ಜನ್ಮ ಜಾಲಾಡ್ಬಿಡ್ತಿದ್ದೆ. ಒಂದೊಂದು ಕ್ಷಣ ಕಳೀತಿದ್ದಂಗೆ ಭಯ ಜಾಸ್ತಿ ಆಯ್ತೈತೆ. ಪಿಂಕಿ ದೇವಸ್ಥಾನಕ್ಕೆ ಬಂದು ಕಾಯ್ತಾ ಇರ್ತಾಳೆ. ಅವಳಿಗೆ ಏನಂತ ಹೇಳಿ ನಾನು? ಅಯ್ಯೋ ದೇವ್ರೆ, ಯಾಕೋ ಹಶ್ವಾಗ್ತಾ ಇದೆಯಲ್ಲ? ಇವಳಜ್ಜಿ, ಇವಳೊಬ್ಳು ಎಮ್ಮೆ ತಿಮ್ಮಿ, ತಟ್ಟೆ ಕಾಣಂಗಿಲ್ಲ, ತಿನ್ನಕ್ಕೆ ಕೂತ್ಕೊಬಿಡ್ತಾಳೆ. ಎಷ್ಟು ಹಶ್ವಾಗಿತ್ತು. ಹಬ್ಬ, ಇವಾಗ ನೆಮ್ಮದಿ ಸಿಕ್ತು ಜೀವಕ್ಕೆ. ಏಯ್ ತಡಗ್ಲಿ, ಇಷ್ಟೆಲ್ಲ ಆದ್ರೂ ಏನು ಆಗದೆ ಇರೋ ತರ ಅವಳೆ ಧಾರವಾಡ ಎಮ್ಮೆ ಬೂಸ ತಿನ್ನಕ್ ತಿಂತಿದ್ದಲೆ. ನಾಚಿಕೆ ಆಗಲ್ವಾ ನಿನಗೆ? ಏನ್ರಿ ಅದು ಸದ್ದು? ಸುಮ್ಮನೆ ಮಲ್ಕಳೆ, ಅದನ್ನೆಲ್ಲ ಕೇಳಿಸ್ಕೋಬಾರ್ದು. ಅಲ್ಲ ರೀ, ಏನೋ ಲೋಟ ಬಿದ್ದಲ್ಲ. ಥೋ, ಸುಮ್ಮನೆ ಬಿದ್ಕೋ ಅಂದ್ರೆ ಏನು ಗೊತ್ತೇ ಇಲ್ಲದೆ ಇರೋ ಥರ ಆಡ್ತಾರೆ. ಅಯ್ಯೋ ಶಿವನೇ, ನನ್ ಮಗ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ ಪಿಂಕಿ ಗತಿ ಏನು? ಅಷ್ಟು ಚೆನ್ನಾಗಿರೋ ಮಗಿಗೆ ಹೆಂಗ್ ಮೋಸ ಮಾಡಕ್ಕಾಯ್ತದೆ? ಏನಪ್ಪ ಮಾಡ್ಲಿ? ಏಯ್, ಏನೇ ಯೋಚನೆ ಮಾಡ್ತಾ ಇದೀಯಾ? ಬಿದ್ಕೋ. ಏನು ಅಂದೆ ನೀನು ಓತಿಕೇತ ನನ್ನ ಮಗನೇ? ಏನೋ ನಮ್ಮಣ್ಣ ಅನುಸರಿಸ್ಕೊಂಡು ಹೋಗು ಅಂತಂದ. ನಮ್ಮತ್ಕೆ ಇಲ್ಲೇ ಜೀವನ ಮಾಡು ಅಂದಿದ್ದಕ್ಕೆ ನಾನೇ ಬಂದು ನಿನ್ನ ಮಗು ತರ ಮಾತಾಡ್ಸಿದ್ರೆ ಗಾನ್ ಚಾಲಿ ಮಾಡಿ ಮುಖ ಆ ಕಡೆ ತಿರುಗಿಸ್ಕೊಂಡು ಇವಾಗ ನನ್ನೇ ದಡುಗ್ಲಿ ಅಂತ ಇದ್ಯಾ? ಯಾಕೋ ಏನ್ ನಿಮ್ಮಪ್ಪ ರೇಷನ್ ಕೊಟ್ಟು ಬೆಳೆಸಿದಾರೇನೋ ನನ್ನ ಅಂಚಿ ಕಡ್ಡಿನ ನಮ್ಮ ಮಗನೇ? ಇದಕ್ಕಲ್ಲ ಕಡೆ, ನೀನು ಹೊಡೆಯಕ್ಕಾಗಲ್ಲ. ಅರೆ ನಿನ್ನಂತ ಬಾಯಿ ಬಟ್ಕಿನ ನನ್ನ ಗಂಟಾಕಿ ಅಲ್ಲಿ ನೆಮ್ಮದಿಯಾಗಿ ಮಲ್ಗೋನಲ್ಲ ನಮ್ಮಪ್ಪ, ಅವನಿಗೆ ಜನ ಹೊಡಿಬೇಕು. ನನಗೆ ಅನ್ನಕ್ ಬತ್ತೀಯ? ಯಾವ ತಾರ ನೀನು ಮಕಾನ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಬೈಲಿ ಸರಿಯಾಗಿ ನೋಡ್ಕಬ್ಬ. ಏ ಯಾವತ್ತಾನ ಅಲ್ಲ, ಹೆಣ್ಣಾಗ್ ಹುಟ್ಟಿದ್ಮೇಲೆ ದಿನಾ ನನ್ ಮಕ್ಕನ ಕನ್ನಡಿಲಿ ನೋಡ್ಕೊತಾನೆ ಇರ್ತೀನಿ ಕಣೋ. ದಿನ ನೋಡ್ಕೊಂಡ್ರು ನೀನ್ ಹೆಂಗಿದೆ ಅಂತ ಗೊತ್ತಾಗ್ಲಿಲ್ವೇನೆ ಗಜಗಾಮಿನಿ? ಬೇಡ ಕಣೋ,
ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ ಕಣೋ. ಏನೇ ಮಾಡ್ತೀಯ ದೊಡ್ಡದಿಮ್ಮಿ, ನನ್ ಜೀವನನ ನಾಶ ಮಾಡ್ಬಿಟ್ಟು ಚಕ್ಲಿ ತಿಂತ ಕೂತವಳೆ. ಬರ್ಗೆಟ್ಟು ಬಂಡ್ಬಾಳ್ ಬದುಕೋರು ಈ ತರ ತಟ್ಟೆ ನೋಡಿದ ತಕ್ಷಣ ಕಾವ್ ಅನ್ನಲ್ಲ ಕಣೆ. ಲೋ ಅಕ್ಕಿ ಹಪ್ಳ, ಒಂದ್ಸಲಿ ತಟ್ಟಿದ್ರೆ 112 ಚೂರ್ ಆಗ್ಬಿಡ್ತೀಯ. ನನ್ ಬಗ್ಗೆನೆ ಮಾತಾಡ್ತೀಯನೋ ಅಡ್ನಾಡಿ? ನಾನ್ ಅಡ್ನಾಡಿ ಆದ್ರೆ ನೀನು ಕೆಸರಲ್ಲಿ ಬಿದ್ದು ಒದ್ದಾಡೋ ಗೇಂಡ ಮೃಗ. ಲೋ, ಕೆಸ್ರಲ್ಲಿ ಬಿದ್ದು ಒದ್ದಾಡೋದು ಗೇಂಡ ಮೃಗ ಅಲ್ಲ ಕಣೋ, ಬೇಕೂಪ ನೀರಾನೆ. ನೋಡ್ದಾ ನಿನ್ ಫ್ಯಾಮಿಲಿ ಬಗ್ಗೆ ನಿನಗೆ ಎಷ್ಟ್ ಚೆನ್ನಾಗತ್ತು ನೋಡ್ದಾ? ಲೋ, ಫ್ಯಾಮಿಲಿ ಗಿಮಿಲಿ ಅಂತ ನನ್ ಮನೆ ವಿಷಯಕ್ಕೆ ಬರ್ಬೇಡ. ಎತ್ತೆಸ್ತ ಅಂದ್ರೆ ಮಾರಿಗಿಡಿ ದಾಟಿ ಮೈಸೂರು ರೋಡಲ್ಲಿ ಬಿದ್ದಿರ್ಬೇಕು ನನ್ ಮಗನೇ. ಹ್ಞೂ ಕಣೆ, ನೀನಿರೋ ತೂಕಕ್ಕೆ ಬೆಟ್ಟ ಎಸೆದ್ರೇನೆ ಒಳ್ಳೆ ಫುಟ್ಬಾಲ್ ತೂರ್ಕೊಡೋದಂಗ್ ಹೋಗಿ ಗ್ರೌಂಡ್ ಅಲ್ಲಿ ಬಿದ್ದಿರ್ತದೆ. ಏಯ್, ನಮ್ಮಣ್ಣ ಕಷ್ಟಪಟ್ಟು ಬೆಳೆಸಿರೋ ಬಾಡಿ ಕಣೋ ಇದು. ನಿನ್ನಂಗೆ ಅವ್ರಿಗೆ ಜಿಮ್ ಕಲಿಸ್ತೀನಿ ಅಂತ ಮೋಸದಿಂದ ಕಾಸಿಸ್ಕೊಂಡು ತಿಂದಿರೋ ಬಾಡಿ ಅಲ್ಲ ಇದು. ಹೌದು ಕಣೆ, ಡಯಟ್ ಮಾಡ್ತೀನಿ ಅಂತ ಹೇಳಿ ಮೈಸೂರು ಅಲ್ಲಿ ಆನೆಗೆ ಹಾಕೋ ಕಲಂಗ್ರಿ ಹಣ್ಣು ಬಾಳೆಗೊನೆ ಕತ್ಕೊಬಂದು ತಿಂದ್ರೆ ಯಾವನೇ ಸಣ್ಣ ಆಯ್ತಾನೆ? ಏನ ನನ್ ಬಗ್ಗೆನೇ ಮಾತಾಡ್ತೀಯಾ? ಇನ್ನ ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯಿತು ದೈವ ಅಂದಂಗೆ ಅಲ್ಲೆಲ್ಲೋ ಬಿರಿಯಾನಿ ಮಾರ್ಕೊಂಡು ಹಂಗೋ ಹಿಂಗೋ ಹೆಂಗೋ ಇದ್ದೆ. ಜಯ ಇದ್ದಾಳಲ್ಲ, ನನ್ನ ತಮ್ಮ ಚೆನ್ನಾಗಿ ಮಾಡಿಟ್ಟಿದ್ದಾನೆ, ನಾನು ಖತರ್ನಾಕ್ ಪ್ಲ್ಯಾನ್ ಮಾಡ್ತೀನಿ ಬನ್ನಿ ಅಂತ ಕರ್ಸ್ಕೊಟ್ಲು. ಈಗ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಸೀರೆ ಯಾರನ್ನೋ ಮದುವೆ ಆಗ್ಬಿಟ್ಟ. ಈ ಟೈಮಲ್ಲಿ ಜಯ ಬಂದರೆ ನನ್ನನ್ನು ಸುಮ್ಮನೆ ಬಿಡ್ತಾಳಾ? ಹಾಲಿನ ಲೋಟ ಚೆಲ್ಲೋವರೆಗೂ ನೀನೇನು ಗೆಣಸು ಕೀಳ್ತಾ ಇದ್ದ ಅಂತ ನನ್ನ ಅಕ್ಕ ಹೊತ್ತು ಬಾರಿಸ್ಬಿಡ್ತಾಳಲ್ಲಪ್ಪ. ಈಗೇನು ಮಾಡೋದು? ನನಗೆ ಹೊಡೆದ್ಬಿಟ್ಟ ನೀನು. ಮಾಡ್ತೀನಿ ರೇ ನಿನಗೆ. ಬಾರೋ, ಇವತ್ ನೀನ ನನ್ನ ನೋಡೇ ಬಿಡೋಣ. ಬಾರೋ, ಏನೋ ಮಾಡ್ತೀಯ ನೀನು? ನಿನ್ ಕೈಲಿ ಏಯ್, ಜಿಮ್ ಬಾಡಿ ಕಣೆ ಇದು. ತಾಳದಾದ್ರೆ ಬಿದ್ದು ಸೊಂಟ ಮುರ್ಕೋಬೇಕು. ಏನು ಜಿಮ್ ಬಾಡಿನಾ? ಇವ್ರೇನು ಮುದ್ದಾಡ್ತಾ ಇದ್ದಾರಾ ಇಲ್ಲ ಗುದ್ದಾಡ್ತಾ ಇದ್ದಾರ? ಮುರ್ದೇ ಬಿಟ್ಟ ಲೇ ಮೂಟೆ. ಇಷ್ಟು ವರ್ಷ ನಾನು ಮನೆ ಕತ್ತಿದ್ದೀನಿ, ಮನ್ಸನೇ ಮುರ್ದಾಗ್ತ. ಆ ಉಚ್ಮುಂಡೆ ಮಗ ನಮ್ಮ ಅಪ್ಪ ಬಂದ್ರೆ ಇದಕ್ಕೂ ನನಗೆ ಬೈತಾನೆ. ನನ್ ಏನೇ ಹೇಳಿ ಅವನಿಗೆ, ಎಲ್ಲ ನನ್ನ ಕರ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.